ಹಸ್ತಕ್ಕೆ ಓಟ್ ಮಾಡಿದ್ರಿ. ಇಲ್ಲಿ ಶಾಸಕರು ಶಾಂತನಗೌಡರು ಕೂಡ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಮ್ ಕಾಂಗ್ರೆಸ್ ಪಕ್ಷನ ಗೆಲ್ಸಿದಿರಿ. ಶಾಸಕರು ಶಾಂತನಗೌಡರು ಇವತ್ತು ಮತಯಾಚನೆಗೆ ಬಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ 5 ನ್ಯಾಯ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೀವಿ. ಈ ಗ್ಯಾರಂಟಿ ಕಾರ್ಡ್ಗಳು ನಿಮ್ ಮನೆಗ್ ಮುಟ್ಟಿದಾವ? ಪ್ರತಿಯೊಂದ್ ಮನೆಗೂ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿ ಮುಟ್ಟಿಲ್ಲ ಅದನ್ನು ಕೂಡ ಬೇಗನೆ ಮುಟ್ಟಿಸ್ತಾರೆ. ಇದರಲ್ಲಿ ಮಹಿಳೆಯರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ ಅಲ್ವಾ? 2,000 ರೂಪಾಯಿ ಸರಿಯಾಗಿ ಬರ್ತಾ ಇದೆನಾ? ಅದೇ ರೀತಿ ಕೇಂದ್ರದಲ್ಲಿ ಈಗ ಮೇ 7ನೇ ತಾರೀಕಿನ ಚುನಾವಣೆಯಲ್ಲಿ ನೀವೆಲ್ಲರೂ ಹಸ್ತದ ಗುರ್ತಿಗೆ ವೋಟ್ ಮಾಡಿ ಸೆಂಟರ್ ನಲ್ಲಿ ಕಾಂಗ್ರೆಸ್ ಪಕ್ಷ ಬಂತು ಅಂದ್ರೆ ನಿಮ್ಮ ಅಕೌಂಟಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಬರುತ್ತೆ. 1 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ. ಚಪ್ಪಾಳೆನರ ತಟ್ರಿ ಇಂತ ಒಳ್ಳೆ ಸ್ಕೀಮಿಗೆ. ಅದರ ಜೊತೆಗೆ ನಮ್ಮ ರೈತ ಬಾಂಧವರು ಇವತ್ತು ನಮಗೂ ಸನ್ಮಾನ ಮಾಡಿದ್ದಾರೆ. ರೈತ ಬಾಂಧವರಿಗೂ ಕೂಡ 1 ಲಕ್ಷ, ಅವ್ರಿಗೂ ಕೂಡ ಸಾಲ ಮನ್ನಾ ಮತ್ತೆ ಅವರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಇದನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಒಳ್ಳೊಳ್ಳೆ ಯೋಜನೆಗಳು. ನಮ್ಮ ಯುವಕರಿಗೂ ಕೂಡ 25 ವರ್ಷ ಮಾಡಿರೋರು, ಡಿಗ್ರಿ ಆಗಿರೋರಿಗೆ ಮೊದಲನೆಯ ವೇತನ ಅಂತ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ಜೊತೆ ಕೊಡ್ತಾ ಇದೆ. ಅದನ್ನು ದಯವಿಟ್ಟು ನಮ್ಮ ಯುವಕರಿಗೂ ಕೂಡ ಎಲ್ಲ ಹಿರಿಯರು ಹೇಳ್ರಿ. ಇಂತ ಒಳ್ಳೆ ಸರ್ಕಾರ ರೈತರ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಮತ್ತೆ ಶ್ರಮಿಕರಿಗೂ ಕೂಡ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ 400 ರೂಪಾಯಿ ಬಡ್ತಿ ಮಾಡಿದೆ. ದಿನಗೂಲಿಯನ್ನು 400 ರೂಪಾಯಿಗೆ ಬಡ್ತಿ ಮಾಡಿದೆ. ಈಗ ಎಷ್ಟು ಕೊಡ್ತಾ ಇದ್ದಾರೆ ದಿನಗೂಲಿಗೆ? 380 ರೂಪಾಯಿ ಕೊಡ್ತಾ ಇದಾರೆ ಅನ್ಸುತ್ತೆ. 330 ರೂಪಾಯಿ ಇರೋದನ್ನ 400 ರೂಪಾಯಿಗೆ ಬಡ್ತಿ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಯಾವ ಸರ್ಕಾರ ಒಳ್ಳೇದು? ಯಾವ್ದು ಗ್ಯಾರಂಟಿ ಸರ್ಕಾರ? ಸಿದ್ದರಾಮಯ್ಯ ಅವ್ರ ಸರ್ಕಾರ ಗ್ಯಾರಂಟಿ ಸರ್ಕಾರ, ನಮ್ ಕಾಂಗ್ರೆಸ್ ಸರ್ಕಾರ. ಬರುವಂತ ಚುನಾವಣೆಯಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ. ನಾನ್ ಕೂಡ ಈಗ 6 ವರ್ಷದಿಂದ ನಮ್ಮ SSK ಟ್ರಸ್ಟ್ ಅಂತ ಮಾಡ್ಕೊಂಡಿದೀವಿ. ಸುಮಾರು 20 ಕೋಟಿಯಷ್ಟು ಹಣ ಟ್ರಸ್ಟ್ ನಲ್ಲಿ ಇಟ್ಟು ಅದರಿಂದ ಬಡ ರೋಗಿಗಳಿಗೆ ಉಚಿತವಾಗಿ ಹೆರಿಗೆ ಸೇವೆ ಕೊಡ್ತಾ ಇದೀವಿ. ಹೆರಿಗೆ ಸೇವೆ ಇಲ್ಲಿವರೆಗೂ ಸುಮಾರು 500 ಜನ ಮಹಿಳೆಯರಿಗೆ ಉಚಿತವಾಗಿ ಹೆರಿಗೆ ಸೇವೆ ಮಾಡಿಸಿದೀವಿ. ಮತ್ತೆ ಕಿಡ್ನಿ ಸಮಸ್ಯೆ ಇರುತ್ತಲ್ಲ, ಅವರಿಗೆ ಡಾಕ್ಟ್ರು ಅವರ ರಕ್ತವನ್ನ ಶುದ್ಧೀಕರಣ ಮಾಡ್ಬೇಕು ಅಂತಾರೆ. ಅದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ಸುಮಾರು 3,000 ಪೇಷಂಟ್ಗಳಿಗೆ ಫ್ರೀಯಾಗಿ ಮಾಡಿದೀವಿ. ಇಷ್ಟೆಲ್ಲ ಸೇವೆಗಳನ್ನ ಜೊತೆಗೆ ಕ್ಯಾನ್ಸರ್ ಬಗ್ಗೆ ಕೇಳಿದೀರಾ? ಮಹಿಳೆಯರಲ್ಲಿರುವಂತಹ ಸ್ತನದ ಕ್ಯಾನ್ಸರ್ ಮತ್ತೆ ಗರ್ಭಕೋಶದ ಕ್ಯಾನ್ಸರ್, ಅದಕ್ಕೂ ಕೂಡ ಟೆಸ್ಟ್ ಮಾಡೋದು ಮತ್ತೆ ಮಹಿಳೆಯರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ದಾವಣಗೆರೆ ಭಾಗದಲ್ಲಿ ಮಾಡ್ಕೊಂಡು ಬಂದಿದೀವಿ. ನಮ್ಮ ಮಕ್ಕಳು ಕೂಡ ಅಂಗನವಾಡಿನಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಪೌಷ್ಟಿಕತೆ ಕೊರತೆ ಇರುತ್ತೆ, ಬೆಳವಣಿಗೆ ಸರಿಯಾಗಿರಲ್ಲ, ವೀಕ್ ಆಗಿರ್ತಾರೆ. ಅಂತ ಮಕ್ಕಳನ್ನು ಕೂಡ ಟೆಸ್ಟ್ ಮಾಡಿ ಅವ್ರಿಗೂ ಕೂಡ ಸರಿಯಾದ ಪೌಷ್ಟಿಕ ಆಹಾರ ಮತ್ತೆ ಮೆಡಿಸಿನ್ ಕೊಟ್ಟು ಅವ್ರದ್ದು ಹೆಲ್ತ್ ಇಂಪ್ರೂವ್ ಮಾಡಿದ್ವಿ, ಆರೋಗ್ಯನ. ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ದಾವಣಗೆರೆ ಸಿಟಿನಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಮಾಡ್ತಾ ಬರ್ತಾ ಇದೀವಿ. ಈಗ ಚುನಾವಣೆ ಬಂದಿದೆ. ನಮ್ಮ ಇಡೀ ಕ್ಷೇತ್ರ ಅಂದ್ರೆ 8 ತಾಲೂಕು. ನಿಮ್ ಸಂಬಂಧಿಕರು ಬೇರೆ ಕಡೆ ಇದಾರ? ಹರಿಹರದಲ್ಲಿ, ಹತ್ನಳ್ಳಿನಲ್ಲಿ ಇದಾರೆ ನಮ್ಮ ಸಂಬಂಧ ರಿಲೇಷನ್ಗಳು ಇದಾರ? ಯಾವ ಊರ್ನಲ್ಲಿ ಇದಾರೆ? ಹರಿಹರದಾಗಿದಾರ? ಹರಿಹರ್ಗ ನಮಗೆ ಸಂಬಂಧ ಬರುತ್ತೆ. 8 ತಾಲೂಕುಗಳು ದಾವಣಗೆರೆ MP ಚುನಾವಣೆಯಲ್ಲಿ ಬರ್ತವೆ. ನಿಮ್ಮ ಹೊನ್ನಾಳಿ ಜೊತೆ ಹರಿಹರ, ಹರಪನಹಳ್ಳಿ, ಆಮೇಲೆ ಮಾಯಕೊಂಡ, ಈ ಕಡೆ ಜಗಳೂರು, ದಾವಣಗೆರೆ, ಇವೆಲ್ಲ ಕ್ಷೇತ್ರದಲ್ಲಿ ನಿಮ್ಮ ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ ರಿಲೇಷನ್ಗಳು, ಅವ್ರಿಗೂ ದಯವಿಟ್ಟು ಹೇಳ್ರಿ. ಇಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ನಮ್ ಬಡವ್ರ ಪರವಾಗಿದೆ. ಇಷ್ಟೆಲ್ಲ ನಮಗೂ ಕೂಡ ಅನುಕೂಲ ಆಗ್ತಾ ಐತಿ. ಈ ಬಾರಿ ನಾವೆಲ್ಲರೂ ಹಸ್ತಕ್ ಮಾಡೋಣ ಅಂತ ಹೇಳಿ ಆಶೀರ್ವಾದ ಮಾಡ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.